ಪುಟ್ಟಿನ ಬಾಲೆ ಸಾದಿ ತಪ್ಪುನಗ ಪ್ರಾಯೋದ ಮರ್ಲು ಜೋರಾನಗ ತಪ್ಪು ಕರ್ಮೂಲ ಸರಿ ತೋಜಿನಗ ನಡತುಂಡು ಜೀವನದ ಕಲ್ಜಿಗ ಅಣ್ಣ ಅಣ್ಣ ಹೂ ತಗೊಳ್ಳಿ ಅಣ್ಣ, ತಾಜಾ ಹೂ, ಬರೀ 50 ರೂಪಾಯಿ. ದೇವರಿಗಿದು ಪ್ರಿಯವಾದ ಹೂ ಅಣ್ಣ, ತಗೊಳ್ಳಿ ಅಣ್ಣ. ಕಾಲೇಜ್ ಇಲ್ವಾ? ಕಾಲೇಜು ಅದ್ರಲ್ಲೇನಿದೆ, ಇರುತ್ತೆ ಹೋಗುತ್ತೆ. ಕಾಲೇಜಲ್ಲಿ ಏನಿದೆ ಕೇಳ್ತಿಲ್ಲಮ್ಮ. ನಾನಿವತ್ತು ನಾನಾಗಿರೋದಕ್ಕೆ ಕಾರಣನೇ ನನ್ನ ಕಾಲೇಜು, ನನ್ನ ಸಹ್ಯಾದ್ರಿ. ಅಮ್ಮ, ಏನ್ ಮಗ? ಎಂತಿಲ್ಲ ಅಮ್ಮ, ಅದು ಲ್ಯಾಪ್ಟಾಪ್ ಬೇಕಿತ್ತು. ಹೌದಾ? ಅದು ಕಾಲೇಜಲ್ಲಿ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಎಷ್ಟಾಗ್ಬಹುದು? ಅದಕ್ಕೊಂದು 60-50 ಸಾವಿರ ಆಗ್ಬೋದು. ಹಾ, ಎಂತಾದ್ರೂ ಮಾಡುವ ಆಯ್ತಾ? ಮಗ ಎದ್ದೇಳ್ ಮಗ. ಅಮ್ಮ, ತಿಂಡಿ ಬೇಡ, ಲೇಟ್ ಆಯ್ತು. ಅರ್ಜುನ್, ಅರ್ಜುನ್, ಎಂತ ಮ್ಯಾಮ್? ಎಂತ ಮಗ? ಅದು ಪ್ರೆಸೆಂಟೇಷನ್. ಪ್ರೆಸೆಂಟೇಷನಾ? ಅದು ಹೋಗುತ್ತೆ ಬರುತ್ತೆ. ವಿ ಕ್ಯಾನ್ ಗೈಡ್ ಯು, ಪುಷ್ ಯು, even lift you when you fall, but that move, that has to come from you. Arjun, meet me at the staff room, okay? May I come in, ma'am? Ma'am, ಅದು ಕ್ಯಾಂಟೀನ್ ಅಲ್ಲಿ ಮೀಟಲ್ಲಿ ಕೇಳಿದ್ರು. ಎಂತ ಅರ್ಜುನ್, ಜ್ಞಾನ ಎಲ್ಲ ಎಲ್ಲಿ ಉಂಟು? Stop finding yourself in others. Start finding yourself within. You don't try to fit in their stories. Write your own. Understood? ಮ್ಯಾಮ್, ನಾನು ಸೆಲೆಕ್ಟ್ ಆದೆ.
ಮ್ಯಾಮ್ ನಮಸ್ತೆ. ನಮಸ್ತೆ. ಬೇಡಮ್ಮ, ಬೇಡ ಬೇಡ. ತುಂಬಾ ಖುಷಿ ಆಯ್ತು ಮ್ಯಾಮ್. ನನ್ನ ಮಗ ಎಷ್ಟು ಎತ್ತರ ಬೆಳಿಲಿಕ್ಕೆ ನೀವೇ ಕಾರಣ. ಇಲ್ಲಮ್ಮ, ಇಲ್ಲ ಇಲ್ಲ. ತುಂಬಾ ಖುಷಿ ಆಯ್ತು ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ. ಸಹ್ಯಾದ್ರಿ ಕಾಲೇಜ್ನ ಟೀಚರ್ ಅಲ್ವಾ ಮ್ಯಾಮ್? ಹೌದಮ್ಮ. ಏನಾಯ್ತು? ನನ್ನ ಮಗ ಅಲ್ಲೇ ಕಲಿಯೋದು ಮೇಡಮ್. ಅರ್ಜುನ್ ನಮ್ಮ ಅಲ್ವಾ ನೀವು? ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿ ಇರೋದು ಮೇಡಮ್. ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಮೇಡಮ್? ಬನ್ನಿ ಮ್ಯಾಮ್ ನಮ್ಮ ಮನೆಗೆ. ಪಾಪದವರ ಮನೆ ಅಂತ ಹೇಳಿ ನೀವೇನು ಸಂಕೋಚ ಪಡ್ಬೇಡಿ ಮ್ಯಾಮ್. ಬನ್ನಿ ಮ್ಯಾಮ್. ಒಮ್ಮೆನಿರ್ಲಿ ಮೇಡಮ್. ಇದು ನಮ್ಮ ದೊಡ್ಡ ಕನಸಿನ ಚಿಕ್ಕ ಮನೆ ಮೇಡಮ್. ಮೇಡಮ್ ಕುಡಿಲಿಕ್ಕೆ ಏನಾದ್ರು ತರ್ತೀನಿ ಮೇಡಮ್ ನಾನು. ನನ್ನ ಮಗ ಇದ್ದಾನಲ್ಲ, ಅದು ತುಂಬಾ ಒಳ್ಳೆಯವನು ಮೇಡಮ್. ತುಂಬಾ ಬುದ್ಧಿವಂತ ಕೂಡ. ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದ್ನ ಹಾಗೆ ಹೋಗಿದ್ದಾನೆ ಅನ್ಕೊಂಡು ಸೀದಾ. ಅಯ್ಯೋ, ಮಕ್ಕಳೆಲ್ಲ ಹಾಗೆ. ಅದೇನು ಲ್ಯಾಪ್ಟಾಪ್ ಅಂತ ಹೇಳ್ತಿದ್ದ ಮೇಡಮ್. ಕಷ್ಟ ಇತ್ತು, ಆದ್ರೂ ಬಳೆ ಮಾರಿ ಮೇಡಮ್ ಅವ್ನು ಓದ್ಲಿ. ಅವ್ನು ತುಂಬಾ ಒಳ್ಳೆ ತುಂಬಾ ಬೆಳಿಬೇಕು ಅಂತ ನನಗೆ ಆಸೆ. ನೀವು ನನಗೆ ಸಹಾಯ ಮಾಡ್ತೀರಲ್ಲ, ನೀವು ಅವನಿಗೆ ಎರಡನೇ ತಾಯಿ. ನನ್ನ ಆಸೆನ ಪೂರೈಸ್ತೀರಲ್ಲ ಮೇಡಮ್. ಮ್ಯಾಮ್, 1 ಸೆಕೆಂಡ್. ಅಣ್ಣ, ನನ್ನ ಹಾಗೆ ಎಷ್ಟೋ ಸ್ಟೂಡೆಂಟ್ಸ್ಗೆಲ್ಲ ಬದುಕು ಬದಲಾಯಿಸಿದ್ದು ಸಹ್ಯಾದ್ರಿ ಮೆಂಟರ್ಸ್. ಅವರು ಕಲಿಸಿದ್ದು ಬರೀ ಪಾಠ ಮಾತ್ರವಲ್ಲ, ಬದುಕು ಹೇಗೆ ಬದುಕಬೇಕೆಂಬ ನೀತಿ. ಹಲವಾರು ಕನಸಿಗೂ ದಾರಿ ತೋರಿಸಿದವರು ಮುಂದೊಂದು ದಿನ ನಿನ್ನ ಕನಸಿಗೂ ದಾರಿ ತೋರಿಸುವಂತಾಗಲಿ. ಈ ಪೆನ್ ಹೂ ಮಾರುವ ಕೈಗಳು, ಕನಸು ಬರೆಯುವ ಕೈಗಳು. ಹಸಿವು ಎಂದಾಗ ತುತ್ತನ್ನಿಟ್ಟು, ಅಂಜಿಕೆ ಎಂದಾಗ ಬಲವನ್ನಿಟ್ಟು. ಆಕೆ ಕಂಡದ್ದು ಅತಿಶಾಯದ ಕನಸು, ಈಕೆ ಕಂಡದ್ದು ಅತಿರೇಕದ ಕನಸು. ಭೂಮಿದ ಮಿತ್ತೆ ಚಿಗರ ಪುಟ್ಟುನಾಗ, ಸೂರ್ಯನ ಬಲ್ಪು ನೆತ್ತಿ ಮುಟ್ಟುನಾಗ, ಬರ್ಸದ ನೀರು ಭೂಮಿ ಸೇರನಾಗ, ಮೂಡುಂಡು ಭರವಸೆದ ಕೇದಾಗ.